ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಸೋಮವಾರ, ಇವತ್ತು ಅಮಾವಾಸ್ಯೆ, ನಾಳೆ ಹಬ್ಬ, ಯುಗಾದಿ ಹಬ್ಬ. ಸೊ ಇವತ್ತಿನ ಒಂದು ವಿಡಿಯೋ ಯಾವ ರೀತಿಯಾಗಿರುತ್ತೆ ಬೆಳಗ್ಗೆಯಿಂದ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಆ್ಯಡ್ ಮಾಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಧ್ಯಾಹ್ನಕ್ಕೆ ಹಲಸಿನ ಬಡ್ಕು ಹಾಗೆಯೇ ಸ್ವಲ್ಪ ಕಡಲೆಕಾಳಿತ್ತು, ಹಾಗಾಗಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಕಡಲೆಕಾಳು ಹಾಕಿದರೆ ಅಷ್ಟು ಸಾಂಬಾರು ಗಟ್ಟಿ ಬರೋದಿಲ್ಲ. ಸೊ ಹಂಗಾಗಿ ಅದಕ್ಕೆ ಸ್ವಲ್ಪ ಬೇಳೆನೂ ಕೂಡ ಸೇರಿಸ್ಕೊಂಡು ನಾನು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ. ಹಲಸಿನ ಬಡ್ಕು ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೆಯದು. ನನಗೂ ಕೂಡ ಗೊತ್ತಿರಲಿಲ್ಲ, ನಮ್ಮಮ್ಮ ಹೇಳಿದ್ರು ಶುಗರ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆಯದು ಹಲಸಿನ ಬಡ್ಕನ್ನ ತಿನ್ನೋದ್ರಿಂದ. ಅದರಲ್ಲೂ ಈಗ ಸೀಸನ್ ಆಗಿರೋದ್ರಿಂದ ಹಲಸಿನ ಬಡ್ಕನ್ನ ತಿನ್ನಬೇಕು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇವಾಗ ಹಲಸಿನ ಬಡ್ಕು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಉಪ್ಸಾರು ಕೂಡ ಮಾಡ್ಬೋದು. ಹುಚ್ಚೆಳ್ಳು ಹಾಕ್ಬಿಟ್ಟು ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ಇಲ್ಲೂ ಕೂಡ ಮಾಡ್ತಾರೆ. ಹುಚ್ಚೆಳ್ಳು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅದನ್ನು ಕೂಡ. ಇಲ್ಲಾಂದರೆ ಒಂದು ಸಾಂಬಾರು ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸಾಂಬಾರಿನಾಗೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ಹಾಗೆ ಈರುಳ್ಳಿ, ಟೊಮೊಟೊ, ಹಾಗೆ ಸಾಂಬಾರು ಸೊಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ನೀರು, ಇದಿಷ್ಟನ್ನು ಕೂಡ ಹಾಕ್ಕೊಂಡು ನಾನು ಫಸ್ಟಿಗೆ ಖಾರನ ರುಬ್ಬಿಸ್ಕೊತಾ ಇದ್ದೀನಿ. ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ನಾನು ಅಮಾವಾಸ್ಯೆ ಪೂಜೆ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಅಂದರೆ ನನಗೆ ಗೊತ್ತಿರೋ ಅಷ್ಟು ನಾನು ತುಂಬಾ ತಿಳ್ಕೊಂಡಿಲ್ಲ, ಅಲ್ಲಿ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಈಗ ದೀಪಾವಳಿ ಅಮಾವಾಸ್ಯೆ ಮತ್ತು ಯುಗಾದಿ ಅಮಾವಾಸ್ಯೆ ಮತ್ತು ಆಯುಧ ಪೂಜೆ ಅಮಾವಾಸ್ಯೆ, ಇದಿಷ್ಟು ಅಮಾವಾಸ್ಯೆಗಳು ಕೂಡ ತುಂಬ ಡೇಂಜರ್ ಅಂತಲೇ ಹೇಳ್ತಾರೆ. ತುಂಬ ಆಕ್ಸಿಡೆಂಟ್ಗಳಾಗೋದು ಮತ್ತು ಸಾವಾಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಈಗಲೂ ಕೂಡ ದೊಡ್ಡವರು ಅಮಾವಾಸ್ಯೆ ಹಿಂದೆ ಮುಂದೆ ಸಣ್ಣ ಮಕ್ಕಳಂತಲ್ಲ, ದೊಡ್ಡವ್ರನ್ನೂ ಕೂಡ ಕಳ್ಸೋಕೆ ತುಂಬಾ ಹೆದರ್ಕೋತಾರೆ. ತುಂಬ ಲಾಂಗ್ ಜರ್ನಿ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಸಣ್ಣ ಮಕ್ಕಳನ್ನಂತಲೂ ಅಮಾವಾಸ್ಯೆ ಹಿಂದೆ ಮುಂದೆ ಎಲ್ಲ ಬೀಳೋಕ್ಕೂ ಕೂಡ ಹೊರಗಡೆ ಬಿಡೋದಿಲ್ಲ. ಬಿದ್ದರೆ ಸಾಕು ಏನೇನೋ ದೃಷ್ಟಿ ಎಲ್ಲ ತೆಗೆದಾಕೋದು ಈ ರೀತಿಯಾಗೆಲ್ಲ ಮಾಡ್ತಾರೆ. ಹೌದು, ಕೆಲವೊಂದೊಂದು ಸತಿ ಅದು ನಿಜಾನೇ. ಏಕೆಂದರೆ ನನಗೂ ಕೂಡ ಕೆಲವೊಂದೊಂದು ಸತಿ ಆ ಅನುಭವಗಳಾಗಿದೆ. ಬಟ್ ನಾನು ದೆವ್ವ ಭೂತ ಇದೆಲ್ಲ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಆದರೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಒಂದು ಇರುತ್ತೆ ಅನ್ನೋದು ಮಾತ್ರ ನನಗೆ ಗೊತ್ತು. ಈಗ ಹೆಂಗೆ ನಮಗೆ ನೆಗೆಟಿವ್ ಎನರ್ಜಿ ಒಂದು ಪ್ಲೇಸಲ್ಲಿ ಕ್ರಿಯೇಟ್ ಆಗುತ್ತೋ, ಹಂಗೆ ಒಂದೊಂದು ಪ್ಲೇಸಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ನಮ್ಮ ದೇಹಕ್ಕೆ ಒಂದೊಂಥರ ಪಾಸಿಟಿವ್ ಎನರ್ಜಿ ಕೊಡೋ ಅಂಥ ಎನರ್ಜಿಗಳು ಕೂಡ ಇರುತ್ತೆ. ಅದನ್ನು ಖಂಡಿತವಾಗ್ಲೂ ಕೂಡ ನಾನು ನಂಬ್ತೀನಿ. ನಮ್ಮದು ಕೆಲವೊಂದು ಮಕ್ಳಿಗೆ ಆ ರೀತಿ ಆಗಿರೋದು ಕೂಡ ಇದೆ. ಒಂದೊಂದು ಸತಿ ಅಮಾವಾಸ್ಯೆ ದಿನ ಬಿದ್ದಾಗ ಅವ್ರು ರಚ್ಚೆ ಮಾಡೋದು, ಅಳೋದು ಈ ರೀತಿಯಾಗೆಲ್ಲ ಮಾಡಿರೋದು ಕೂಡ ಇದೆ ನಮ್ಮ ಕಣ್ಣು ಮುಂದೆನೇ. ಸೊ ಹಂಗಾಗಿ ಆದಷ್ಟು ಮಕ್ಕಳನ್ನ ಎಲ್ಲದನ್ನು ಕೂಡ ಹೊರಗಡೆ ಬೀಳೋದು ಮಾಡೋದು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಅಮಾವಾಸ್ಯೆ ಟೈಮಲ್ಲಿ. ಇನ್ನು ಪೂಜೆ ವಿಷಯಕ್ಕೆ ಬಂದರೆ, ಅಮಾವಾಸ್ಯೆಯಲ್ಲಿ ಹೌದು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮನೆಗೆ ದೋಷ ಏನಾದರೂ ಇದ್ದರೆ, ಅಂದರೆ ಕಣ್ಣು ಬಿದ್ದಿದ್ರೆ ಅಥವಾ ಯಾರಾದರೂ ಏನಾದ್ರು ಮಾಡಿಸಿದ್ರೆ ಇದೆಲ್ಲದೂ ಕೂಡ ಪರಿಹಾರ ಇರುತ್ತೆ. ನಾವೇ ಮನೆಯಲ್ಲೇ ಪೂಜೆ ಮಾಡ್ಕೋಬೋದು ನೀಟಾಗಿ. ಸೊ ನಾವು ಅಮಾವಾಸ್ಯೆ ದಿನ ಕಳಸ ಎಲ್ಲದನ್ನು ಕೂಡ ಎತ್ತೋದಕ್ಕೆ ಹೋಗಬಾರ್ದು. ಹಿಂದಿನ ದಿನವೇ ನಾವು ಕಳಸ ಎಲ್ಲದನ್ನು ಕೂಡ ಎತ್ಕೊಂಡು ದೇವ್ರ ಮನೆ ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕಳಸನ ಅಮಾವಾಸ್ಯೆ ದಿನ ಎಲ್ಲ ಎತ್ತೋದಕ್ಕೆ, ಅಮಾವಾಸ್ಯೆ ದಿನ ಶುಕ್ರವಾರ ಮತ್ತು ಮಂಗಳವಾರ ಎತ್ತೋದಕ್ಕೆ ಹೋಗಲೇಬಾರ್ದು. ಇನ್ನು ಪೂಜೆ ಎಲ್ಲ ಅಮಾವಾಸ್ಯೆ ದಿನ ಕಳಸ ಎಲ್ಲನೂ ಊದ್ಬಿಟ್ಟು ಪೂಜೆನ ನಾವು ಎಷ್ಟು ಅಲಂಕಾರ ಮಾಡ್ತೀವಿ ಅದೆಲ್ಲ ನಮಗೆ ಬಿಟ್ಟಿದ್ದು ಅಲಂಕಾರಗಳನ್ನೆಲ್ಲ ಮಾಡಿ, ಅದಾದ ನಂತರ ನಿಂಬೆಹಣ್ಣ ತೊಗೊಂಡು ನಮ್ಮ ದೇವ್ರ ಮನೆಗೆ ಹೊಸ್ಲಿಗೆ ಮತ್ತು ಬಾಗಿಲಿಗೆ ಮತ್ತು ನಮ್ಮ ಮನೆ ಮುಂದೆ ಬಾಗಿಲು, ಅಂದರೆ ಮೇನು ಬಾಗಿಲಿರುತ್ತೆ, ಅದಕ್ಕೆ ಮೇಲಿಂದ ಕೆಳಗಡೆ 3 ಸತಿ ಅಥವಾ 5 ಸಲ ನಾವು ನಿಲ್ಲಿಸ್ಕೋಬೇಕು. ಏನಾದರೂ ತುಂಬ ದೃಷ್ಟಿಯಾಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಮನೆ ಕೆಲವೊಂದು ಸತಿ ನಮ್ಮ ಜನಗಳಿಗೂ ಕೂಡ ನಿಲ್ಲಿಸ್ಕೋತಾರೆ. ಅಂದರೆ ಮನೇಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೂ ಕೂಡ ಮೇಲಿಂದ ಕೆಳಗಡೆಗೆ ನಿಂಬೆಹಣ್ಣ ನಿಲ್ಲಿಸ್ಕೊಂಡು ಅದನ್ನು ಬಾಗಿಲು ಹೊಸ್ಲಿಗೆ ಇಟ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮನ ಹಾಕ್ಬಿಟ್ಟು ಹೊಸ್ಲಿಗೆ ಇಡಬೇಕು. ನಮ್ಮ ಮನೆಗೆ ಏನೇ ದೃಷ್ಟಿ ಇದ್ದರೂ ಮನೆಗಾಗಿರ್ಬೋದು ಅಥವಾ ಮನೆ ಜನಕ್ಕಾಗಿರ್ಬೋದು, ಏನೇ ದೃಷ್ಟಿಯಾಗಿದ್ದರೂ ಈ ರೀತಿಯಾಗಿ ಮಾಡೋದ್ರಿಂದ ಪರಿಹಾರ ಆಗುತ್ತೆ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಒಲೆ ಏನಾದರೂ ಇದ್ದರೆ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೆ. ಒಲೆ ಇರುತ್ತಲ್ವ, ಅದರಲ್ಲಿ ನಾನು ಪೂಜೆ ಬೆಳಗ್ಗೆನೇ ಪೂಜೆ ಎಲ್ಲದನ್ನು ಕೂಡ ಮಾಡಿ ಅದಾದ ನಂತರ ನಮ್ಮನೆ ಒಲೆ ಉರಿ ಹಾಕ್ತಾಯಿದ್ರು, ಅದರಲ್ಲಿ ಕೆಂಡ ಆಗ್ತಾಯಿತ್ತು. ಸೊ ಆ ಕೆಂಡನ ತೊಗೊಂಡು ಕಲ್ಲು ಸಾಂಬ್ರಾಣಿ ಬರುತ್ತಲ್ಲ ಅಂಥದ್ದನ್ನು ತೊಗೋಬೇಕು. ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ನಾನು ಕೆಂಡಕ್ಕೆ ಹಾಕ್ತಾಯಿದ್ದೆ. ನಮ್ಮ ಮನೆ ಮೂಲೆ ಮೂಲೆಗೂ ಕೂಡ ನಾವು ಸಾಂಬ್ರಾಣಿ ಹೊಗೆನ ಹಾಕಬೇಕು. ಆ ಥರ ಮಾಡೋದ್ರಿಂದ ನಮ್ಮ ಮನೇಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ನಾನು ಅಮಾವಾಸ್ಯೆ ದಿನ ಮತ್ತು ಶುಕ್ರವಾರ, ಮಂಗಳವಾರ ಈ ರೀತಿಯಾಗಿ ಮಾಡ್ತಾಯಿದ್ದೆ. ನೀವು ಪ್ರತಿದಿನ ಆಗೋದಿದ್ರೆ ಪ್ರತಿದಿನವೂ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನೀವು ಒಂದು ತಿಂಗಳು ಬೇಕಿದ್ರೆ ಈ ರೀತಿಯಾಗಿ ಮಾಡಿ ನೋಡಿ. ಸೊ ನಿಮ್ಮ ಮನೇಲಿ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಕಲ್ಲು
ಸಾಂಬ್ರಾಣಿನೇ ಆಗಬೇಕು. ಮತ್ತು ಕೆಂಡದಲ್ಲೇ ನೀವು ನಿಮ್ಮ ಮನೆ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಆ ಧೂಪನ ಹಾಕಬೇಕಾಗುತ್ತೆ. ಆವಾಗೊಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನಾನು ಅಷ್ಟೇ ಪ್ರತಿ ಶುಕ್ರವಾರ ಮತ್ತು ಅಮಾವಾಸ್ಯೆ ದಿನ ಈ ರೀತಿಯಾಗಿ ಪೂಜೆನ ಮಾಡ್ತಾಯಿದ್ದೆ. ಹಾಗೆಯೇ ಇನ್ನು ನಾವು ನಿಂಬೆಹಣ್ಣಿನ ದೀಪನ ಹಚ್ಚುವಂಥದ್ದು. ನಿಂಬೆಹಣ್ಣಿನ ದೀಪನ ಅದೇ ಮಾಮೂಲಿ ನಿಂಬೆಹಣ್ಣನ್ನು ಕಟ್ ಮಾಡಿ ಅದರಲ್ಲಿರುವಂಥ ತಿರುಳೆಲ್ಲದನ್ನು ಕೂಡ ತೆಗೆದುಬಿಟ್ಟು ಅದಕ್ಕೆ ಬತ್ತಿನ ಹಾಕ್ಬಿಟ್ಟು ತುಪ್ಪದ ದೀಪನ ದೇವ್ರ ಮನೆ ಒಳಗಡೆ ಮತ್ತು ಹೊಸ್ಲಿಗೆ ನಾವು ಹಚ್ಚಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ನೀವು ದೀಪನ ಮಾಡಿ ಹಚ್ಬೋದು. ಹಾಗೆ ಇನ್ನು ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮಾಮೂಲಿ ದೀಪದಲ್ಲಾದರೂ ಸರಿ ತುಪ್ಪದ ದೀಪನ ಹಚ್ಚಿ ನೀವು ಆದಷ್ಟು ಚೆನ್ನಾಗಿ ದೇವ್ರ ಹತ್ರ ಬೇಡ್ಕೋಬೇಕು ಅಮಾವಾಸ್ಯೆ ದಿನ. ಈ ರೀತಿಯಾಗಿ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಏನಾದರೂ ಕೆಟ್ಟದ್ದು ಅಥವಾ ಏನಾದರೂ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ, ಅಥವಾ ಯಾರಾದರೂ ಕಣ್ಣು ಹಾಕಿದ್ದಾರೆ ಅಥವಾ ದೃಷ್ಟಿಯಾಗಿದೆ, ಇದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ನಾವು ಎಲ್ಲೆಲ್ಲೋ ಹೋಗಿ ಬೇಡೋದಕ್ಕಿಂತ ನಮ್ಮ ಮನೆಯಲ್ಲೇ ಈ ರೀತಿಯಾಗಿ ಅಮಾವಾಸ್ಯೆ ದಿನ ಪೂಜೆ ಮಾಡಿ ನಮ್ಮ ಮನೆ ದೇವ್ರನ್ನೇ ನಾವು ಬೇಡ್ಕೋಬೇಕು. ಎಲ್ಲೆಲ್ಲೋ ಹೋಗಿ ಏನೇನೋ ಬೇಡ್ಕೊಳ್ಳೋದಲ್ಲ, ನಮ್ಮ ಮನೆಯ ದೇವ್ರನ್ನ ಫಸ್ಟು ನಾವು ಬೇಡಬೇಕು. ನನಗೆ ಇದನ್ನು ಯಾರೋ ಒಬ್ಬರು ಜ್ಯೋತಿಷಿಗಳು ಹೇಳಿದ್ದು, ಫಸ್ಟು ನಮ್ಮ ಮನೆ ದೇವ್ರನ್ನ ನೆನೆಸ್ಕೋಬೇಕು, ಅದಾದಮೇಲೆ ಮಿಕ್ಕಿದ ಎಲ್ಲ ದೇವ್ರನ್ನೂ ಕೂಡ ನೆನೆಸ್ಕೊಳ್ಳೋದು. ಫಸ್ಟು ನಮ್ಮ ಮನೆ ದೇವರೇ ಅಂತ ಕಾಯೋದು. ಸೊ ಹಂಗಾಗಿ ನೀವು ಯಾವುದೇ ದಿನ ಪೂಜೆ ಮಾಡುವಾಗಲೂ ಅಷ್ಟೇ ಫಸ್ಟು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಅದಾದ ನಂತರ ನೀವು ಪೂಜೆನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಈ ಅಮಾವಾಸ್ಯೆ ಟೈಮಲ್ಲಂತೂ ಈ ರೀತಿಯಾಗಿ ಪೂಜೆನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಹಾಗೆಯೇ ಇವತ್ತು ನಾನು ದ್ರಾಕ್ಷಿದು ವೈನ್ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ ಇದು ವೀಡಿಯೋ ಬಂದುಬಿಟ್ಟು ನೆಕ್ಸ್ಟು ಇನ್ನೊಂದು ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಇವತ್ತು ನಾನು ಜಸ್ಟ್ ಸಿಂಪಲಾಗಿ ಹಾಗೆ ತೋರಿಸ್ತಾ ಇದ್ದೀನಿ, ಏಕೆಂದರೆ ಹಣ್ಣೆಲ್ಲ ಹಾಳಾಗ್ತಾಯಿತ್ತು. ಸೊ ಹಂಗಾಗಿ ಹಾಳಾಗೋ ಬದಲು ಅದರಲ್ಲಿ ವೈನ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ವೈನ ಮಾಡ್ತಾಯಿರೋದು. ನಾನೊಂದು 28 ದಿನಗಳ ಕಾಲ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲದನ್ನು ಕೂಡ ಉಪ್ಪಿನ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀಟಾಗಿ ಎಲ್ಲದನ್ನು ಕೂಡ ಅಂದರೆ ಅದರಲ್ಲಿ ಗಾಳಿ ಏನೂ ಆಡಬಾರ್ದು, ಆ ರೀತಿಯಾಗಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇಡಬೇಕು. ನಾವು ಈ ರೀತಿಯಾಗಿ ಪಾತ್ರೆಗೆಲ್ಲ ಹಾಕಿಡೋಕ್ಕಾಗಲ್ಲ. ಪಾತ್ರೆಗೆ ಹಾಕಿಟ್ರು ಅದು ಗಾಳಿ ಹೋಗದೇ ಇರೋ ನೀಟಾಗಿ ಬಟ್ಟೆನ ಕಟ್ಬಿಟ್ಟು ಇಡಬೇಕಾಗುತ್ತೆ. ಸೊ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಫುಲ್ಲು ವೀಡಿಯೋ ಇನ್ನೊಂದು ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೇನೇ ಈವ್ನಿಂಗು ಒಂದು 4 ಗಂಟೆ ಆಗಿತ್ತು. ಸೊ ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಸಿಕ್ಕಾಬಟ್ಟೆ ಸೆಕೆ, ಮುಖದಲ್ಲೆಲ್ಲ ನೀರು ಇಳಿದೋಗ್ತಾಯಿತ್ತು. ಸೊ ನನ್ನ ಮಗಳಂತೂ ಬೆಳಗ್ಗೆಯಿಂದ 4 ಸತಿ ಹೊರಗಡೆ ಹೋಗಿದ್ದಾಳೆ. ಈಗಲೂ ಅವ್ರ ಅಪ್ಪ ಅದೇನೋ ಕೆಲಸ ಇದೆ ಅಂತ ಹೊರಟಿದ್ರೆ, ಇವಾಗಲೂ ಕೂಡ ನಾನು ಕೂಡ ಬರ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಸೊ ಹಂಗಾಗಿ ಅವ್ರ ಅಪ್ಪನೇ ಅವಳಿಗೆ ಹೇರ್ ಸ್ಟೈಲೆಲ್ಲ ಬಾಚ್ತಾಯಿದ್ದಾರೆ. ನೋಡಿ ಅವರಪ್ಪ ಬಾಚಿರುವಂಥ ಹೇರ್ ಸ್ಟೈಲು 10 ಕ್ಲಿಪ್ಪು ಇರೋ ಕ್ಲಿಪ್ಪೆಲ್ಲನೂ ಅವಳು ಕೂದಲಿಗೆ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಸೊ ಚೆನ್ನಾಗೂ ಕೂಡ ಕಾಣಿಸ್ತಾಯಿತ್ತು. ಬಂದ್ಬಿಟ್ಟು ಒಂದು ಫೋಟೋ ತೆಗಿ ಅಂತ ಹೇಳ್ತಾಯಿದ್ಲು. ಸೊ ಹೊರಗಡೆ ತಿರುಗೋದು ಅಂದರೆ ಮಾತ್ರ ಬಹಳ ಜೋಶ್ ಇವಳಿಗೆ. ಅದೆಷ್ಟು ಹೊರಗಡೆ ತಿರುಗಿಸಿದ್ರೂ ಕೂಡ ಕಡಿಮೆ ಆಗಲ್ಲ ಅವಳಿಗೆ. ಸೊ ಇನ್ನು ನಮ್ಮ ಮನೆ ಮುಂದೆನೇ ಎಕ್ಕದ ಗಿಡ ಇದೆ. ಸೊ ಅಲ್ಲಿ ಹೂವು ಸಿಕ್ಕಿರುವಂಥದ್ದು ಎಕ್ಕದ ಹೂವು ತುಂಬ ಶ್ರೇಷ್ಠ. ಇದನ್ನು ಅಮಾವಾಸ್ಯೆ ದಿನವೂ ಕೂಡ ನಾವು ಎಕ್ಕದು ಹಾರ ಮಾಡಿಬಿಟ್ಟು ದೇವರಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇಷ್ಟು ಸಿಕ್ಕಿದೆ ಎಕ್ಕದ ಹೂವು. ನಾನು ಕೂಡ ಹಾರನ ತುಂಬ ಸತಿ ಮಾಡೋದನ್ನ ತೋರಿಸಿದ್ದೀನಿ. ಎಕ್ಕದ ಹಾರ ಹೂವು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇದೆಲ್ಲದನ್ನು ಕೂಡ ಬಿಡಿಸಿ ಇಟ್ಟಿರುವಂಥದ್ದು. ಹಾಗೆಯೇ ಇನ್ನು ಪೂಜೆ ಸಾಮಾನು ಎಲ್ಲದನ್ನು ಕೂಡ ತೆಗೆದಿದ್ದಾರೆ. ಇವತ್ತು ಅಮಾವಾಸ್ಯೆ ಪೂಜೆ ಏನು ಮಾಡೋದಕ್ಕಾಗಲಿಲ್ಲ. ಸೊ ಹಂಗಾಗಿ ಪೂಜೆ ಸಾಮಾನು ಎಲ್ಲದನ್ನು ಕೂಡ ತೆಗೆದುಬಿಟ್ಟು ಇಟ್ಟಿದ್ದಾರೆ. ಬೆಳಗ್ಬಿಟ್ಟು ಇಟ್ಬಿಟ್ರೆ ಇನ್ನು ಬೆಳಗ್ಗೆಗೆ ಬೇಗನೆ ಎದ್ದು ಪೂಜೆನೂ ಕೂಡ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು, ನೈಟೇ ನಮ್ಮದು ಆಲ್ಮೋಸ್ಟ್ ಒಂದು 3/4 ಭಾಗ ಕೆಲಸ ಮುಗಿದ್ರೆ ಇನ್ನು ಬೆಳಗ್ಗೆಗೆ ಒಂದು 1/4 ಭಾಗದಷ್ಟು ಕೆಲಸ ಇರುತ್ತೆ. ಇನ್ನು ಬೆಳಗ್ಗೆನೇ ನಾವೆಲ್ಲದನ್ನು ಕೂಡ ಮಾಡ್ಕೋತೀವಿ ಅಂತ ಹೇಳಿದ್ರೆ ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ. ಅದು ಎಸ್ಪೆಷಲಿ ಹಬ್ಬದ ಟೈಮಲ್ಲಿ. ಇನ್ನು ದೇವ್ರ ಮನೆ ಎಲ್ಲದನ್ನು ಕೂಡ ತೋರಣ ಎಲ್ಲದನ್ನು ಕೂಡ ಹಾಕಾಗಿದೆ. ಇನ್ನು ಕ್ಲೀನಿಂಗ್ ಅಷ್ಟೇ. ನಾನು ಕೂಡ ಇನ್ನು ಅಡುಗೆ ಮನೆ ಏನು ಕ್ಲೀನ್ ಮಾಡಿಲ್ಲ. ಸೊ ಅಡುಗೆ ಮನೆ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ನನಗೆ ಬೆನ್ನು ನೋವ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಹಾಗೆ ಮಲ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿನೇ ನಿದ್ದೆನೂ ಕೂಡ ಬರ್ತಿತ್ತು. ಹಂಗಾಗಿ ಸ್ವಲ್ಪ ರೆಸ್ಟು ಕೂಡ ಮಾಡ್ತಾಯಿದ್ದೆ ನಾನು. ಹಾಗೆಯೇ ಇನ್ನು ಮುಂದೆ ಬಾಗಿಲಿಗೂ ಕೂಡ ತೋರಣ ಎಲ್ಲದೂ ಕೂಡ ಹಾಕಿ ರೆಡಿ ಆಗಿದೆ. ಇನ್ನು ಬೆಳಗ್ಗೆಗೆ ನಾನೇನು ನೈಟೆಲ್ಲ ರಂಗೋಲಿ ಬಿಡ್ಸೋದಕ್ಕೆ ಹೋಗಲ್ಲ. ಬೆಳಗ್ಗೆ ಎದ್ಬಿಟ್ಟೆ ರಂಗೋಲಿ ಬಿಡಿಸೋದು. ನೈಟ್ ಅಷ್ಟೊಂದು ಇಷ್ಟ ಆಗಲ್ಲ ನಂಗೆ ರಂಗೋಲಿ ಬಿಡಿಸೋದಕ್ಕೆ. ನನ್ನ ಮಗಳನ್ನ ಮಧ್ಯಾಹ್ನದ ಮಲ್ಕ ಅಂತ ಹೇಳಿದ್ರೆ ಮಲ್ಕೊಳ್ಳೋದಿಲ್ಲ. ಇವತ್ತೆಲ್ಲ ಸಿಕ್ಕಾಬಟ್ಟೆ ಸುತ್ತಿದ್ದಾಳೆ. ಪ್ರತಿದಿನವೂ ಸುತ್ತಿದಾರ್ತಾಳೆ. ಇವತ್ತು ಸ್ವಲ್ಪ ಜಾಸ್ತಿನೇ ಸುತ್ತಿದ್ದಾಳೆ. ಹಾಗಾಗಿ 6:30 ಮಲ್ಕೊಂಡ್ಳು. ಇವತ್ತಂತೂ ನನಗೆ ಜಾಗರಣೆನೇ ರಾತ್ರಿ ಪೂರ್ತಿ. ನಾಳೆ ಹಬ್ಬ ಅನ್ನೋದು ಕಾಣ್ತದೆ. ರಾತ್ರಿ ಎಲ್ಲ ಮಲ್ಕೊಳ್ಳೋದಿಲ್ಲ ಅವಳು. ಸೊ ಅವಳ ಜೊತೆಗೆ ನಾನು ಕೂಡ ಎಚ್ಚರ ಆಗಿರಬೇಕು. ಎಷ್ಟು ಹೇಳಿದ್ರು ಮಧ್ಯಾಹ್ನದ ಹೊತ್ತು ಮಲ್ಕ ಅಂತ ಹೇಳಿದ್ರೆ ಮಲ್ಕೊಳ್ಳೋದಿಲ್ಲ. ಇವಾಗ 8:30 ಆಗಿತ್ತು. ಸೊ ಹೊರಗಡೆ ಟೌನಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಪಟ್ಟಂತೆ ಎಚ್ಚರ ಆಗಿ ಹೋದ್ಲು ಅವ್ರ ಜೊತೆ ಟೌನಿಗೆ. ಇವತ್ತಿನ ಒಂದು ಲಾಗ್ ಇಷ್ಟೇ. ಈ ಒಂದು ವಿಡಿಯೋ ಏನಾದರೂ
ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.